ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಗಾಯ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮಿಳನ್ನು ಕೂಡ ನೋಡಿದ್ದೀರಾ. ಈ ಮೂವಿಯಲ್ಲಿ ಡೆವಿಲ್ ಟ್ರೈಲರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ, ಹಾಗೆ ಸ್ಟೋರಿನೂ ಕೂಡ ಒಂದು ರೀತಿ ಎಕ್ಸ್ಪ್ಲೈನ್ ಮಾಡಿದಾಗೆ ಆಗುತ್ತೆ ಗಾಯ್ಸ್. ಮತ್ತು ಈ ಡೆವಿಲ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಅಂತಂದರೆ ವಿನಯ್ ಅವರು ಕೂಡ ಈ ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮತ್ತು ಒಂದು ಶಾರ್ಟಲ್ಲಿ ಕೂಡ ಗಿಲ್ಲಿ ಅವರು ಕೂಡ ಈ ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ರಚನಾ ರೈ ಅವರು ಕೂಡ ಒಂದು ಡೈಲಾಗಲ್ಲಿ ಕೂಡ ಎಕ್ಸ್ಪ್ರೆಸ್ಸನ್ನು ಕೂಡ ಮಾಡಿದ್ದಾರೆ. ಮತ್ತು ದರ್ಶನ್ ಅವರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಒಂದು ಎಕ್ಸ್ಪ್ರೆಷನಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಅಂತಂದರೆ ನನ್ನ ಪ್ರಕಾರ ಈ ಡೆವಿಲ್ ಮೂವಿಯ ಸ್ಟೋರಿ ಕೂಡ ಇನ್ನೂ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಆದರೆ ಬೇಕಾಗಿರೋ ಒಂದೊಂದು ಸೀನ್ಸ್ಗಳಾಗಿರ್ಬೋದು, ಅಂದರೆ ಯಾವ ರೀತಿ ಒಂದು ಸೀನ್ಗೆ ಅವರು ಯಾವ ರೀತಿ ಹೊರಗಡೆ ಇದ್ದಾರೆ, ಅಂದರೆ ಅವರು ಜೈಲ್ ಒಳಗಡೆ ಯಾವ ರೀತಿ ಇದ್ದಾರೆ ಅದರ ತಕ್ಕ ಮಟ್ಟಿಗೆ ಒಂದು ಸೀನ್ಗಳನ್ನು ಕೂಡ ಬಿಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಟ್ರೈಲರಲ್ಲಿ ಕೂಡ ಡಿ ಬಾಸ್ ಅವರು ಸಕ್ಕತ್ತಾಗಿ ಕೂಡ ಕಾಣಿಸ್ತಾ ಇದ್ದಾರೆ. ಅಂದರೆ ಅಲ್ಲಿ ಲಾಸ್ಟಲ್ಲಿ ಒಂದು ಡೈಲಾಗ್ ಇದೆ ಅಂತ ಹೇಳ್ತಾರೆ ಗೈಸ್, ಚಿನ್ನ ಬರ್ತಾ ಇದ್ದೀನಿ ಅಂತ. ಅದು ಫ್ಯಾನ್ಸ್ಗಳ ಕೂಡ ಫುಲ್ಲು ಖುಷಿಯನ್ನು ಕೂಡ ಕೊಟ್ಟಿರುತ್ತೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಆ ಮೂವಿಯಲ್ಲಿ ವಿನಯ್ ಅವರು ಕೂಡ ಸಕ್ಕತ್ತಾಗಿ ವಿಲನ್ ಕ್ಯಾರೆಕ್ಟ್ರಲ್ಲಿ ಕೂಡ ಕಾಣಿಸಿದ್ದಾರೆ. ಮತ್ತು ಗಿಲ್ಲಿ ಅವರು ಕೂಡ ಈಗಲೇ ಆಲ್ರೆಡಿ ಬಿಗ್ ಬಾಸಲ್ಲಿ ಕೂಡ ಅವರು ಸದ್ದನೆ ಕೂಡ ಮಾಡ್ತಾಯಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಬಿಗ್ ಬಾಸಲ್ಲಿ ಆರ್ಭಟ ಕೂಡ ಮಾಡ್ತಾಯಿದ್ದಾರೆ. ಆದ್ದರಿಂದ ಅವ್ರಿಗೆ ಈ ಮೂವಿ ರಿಲೀಸ್ ಆಗಿದ್ರೆ ಅಂದರೆ ಅವ್ರಿಗೆ ಒಂದು ಬೆಂಬಲ ಅನ್ನೋದು ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ರಚನಾ ರೈ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ನನ್ನ ಪ್ರಕಾರ ಈ ಟ್ರೈಲರ್ನ ನೋಡಾದ್ಮೇಲೆ ಏನಿಸುತ್ತಪ್ಪ ಅಂತಂದರೆ ಒಂದು ರೀತಿ ಅಂತಂದರೆ ಒಂದು ಯಾವ ರೀತಿ ಪೊಲಿಟಿಷಿಯನ್ ಆಗಿರ್ಬೋದು, ಯಾವ ರೀತಿ ಒಂದು ಪೊಲಿಟಿಷಿಯನ್ನ ಕಂಟ್ರೋಲ್ ಮಾಡ್ತಾರೆ ಮತ್ತು ಯಾವ ರೀತಿ ಜನರುಗಳನ್ನು ಆಕರ್ಷಿಸ್ತಾರೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ಒಂದು ಡಿ ಬಾಸ್ ಅವರ ನಂಬಿಕೆ ಏನಪ್ಪ ಅಂತಂದರೆ ಅವರು ಒಳಗಡೆ ಇದ್ದರೂ ಕೂಡ ಫ್ಯಾನ್ಸ್ಗಳು ಕೂಡ ಈ ರೀತಿ ಒಂದು ಸೆಲೆಬ್ರೇಷನನ್ನು ಕೂಡ ಮಾಡ್ತಾಯಿದ್ದಾರೆ. ಮತ್ತು ಈ ಮೂವಿಯು ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಏನು ಅತ್ಯುತ್ತಮ ಅಂತಲೇ ಇಲ್ಲ ಗೈಸ್, ಅಂತಾರೆ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈಗಲೇ ಆಲ್ರೆಡಿ ಕೂಡ ಮೂವಿ ಟ್ರೈಲರಲ್ಲೂ ಕೂಡ ಸದ್ದು ಮಾಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಟೀಸರಲ್ಲಾಗಿರ್ಬೋದು, ಟ್ರೈಲರಲ್ಲಾಗಿರ್ಬೋದು ಮೂವಿ ಸಕ್ಕತ್ತಾಗಿ ಕೂಡ ಸಬ್ ಮಾಡ್ತೀರಾ ಅಂತಲೂ ಕೂಡ ಹೇಳ್ಬೋದು. ಅಂತಾರೆ ಡಿ ಬಾಸ್ಗೆ ಒಂದು ರೀತಿ ಏನೋ ಒಂದು ರೀತಿ ಅನಿಸುತ್ತೆ, ಅಂದರೆ ನಾನು ಒಳಗಡೆ ಇದ್ದೀನಿ ಆದರೂ ಕೂಡ ಫ್ಯಾನ್ಸ್ಗಳು ಈ ರೀತಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಅಲ್ಲಿ ಒಂದೊಂದು ಡೈಲಾಗು ಕೂಡ ಒಂದು ರೀತಿ ಅಂತಾರೆ ಅವ್ರಿರೋ ಸಿಚುವೇಷನ್ಗಾಗಿರ್ಬೋದು, ಅವ್ರಿಗಾಗಿರ್ಬೋದು ಅದೊಂದು ಡೈಲಾಗು ಕೂಡ ಸಖತ್ತಾಗಿ ಒಂಥರ ಇನ್ಸ್ಪೈರಿಂಗ್ ಆಗಿಸಿತ್ತು. ಅಂತಾರೆ ಏನಪ್ಪ ಅಂತಾರೆ, ಚಿನ್ನ ಬರ್ತಾ ಇದ್ದೀನಿ ಚಿನ್ನ ಅಂತ ಹೇಳ್ತಾರೆ. ಮತ್ತು ವಿನಯ್ ಅವರು ಅಲ್ಲಿ ಎಂಟ್ರಿಯನ್ನು ಕೊಡ್ತಾ ಇದ್ದಾಗ ಎಲ್ಲೋದ್ರೂ ನಾನು ಹಿಂದ್ಗಡೆಯನ್ನು ಕೂಡ ಬಿಡ್ತಿದ್ದಾರಲ್ಲ ಅಂತ ಕೂಡ ಅಲ್ಲಿ ಡೈಲಾಗ್ಗಳಾಗಿರ್ಬೋದು ಆ ಸಿಚುವೇಶನ್ ತಕ್ಕಾಗೆ ಹೇಳ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂತಾರೆ ಈ ಡೆವಿಲ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಒಂದು ಮಾಸ್ ಮೂವಿಯಾಗಿ ತೆರೆ ಬರ್ತಿದೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದರೆ ನಮ್ಮ ಪ್ರಕಾರ ಈ 11ನೇ ತಾರೀಕು ಡಿಸೆಂಬರ್ 11ಕ್ಕೆ ಬ್ಲಾಕ್ ಬಸ್ಟರ್ ಆಗ್ಬೋದು ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಸ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ.